ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಆಲ್ರೆಡಿ ಫೇಸ್ ಪ್ಯಾಕ್ ಪೌಡರ್ ಆಗ್ಬೋದು, ಬಾತಿಂಗ್ ಪೌಡರ್ ಆಗ್ಬೋದು, ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗೆಯೇ ಈ ಒಂದು ಹೇರ್ ಡೈ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಜನ ತೊಗೊಂಡಿದ್ದೀರಾ. ಆಲ್ರೆಡಿ ಇವಾಗ ನಾನು ಮಾಡಿದ್ದಷ್ಟು ಅಷ್ಟು ಒಂದು ಹೇರ್ ಡೈ ಖಾಲಿ ಆಗಿಬಿಟ್ಟಿದೆ. ಒಂದು ರೌಂಡ್ ಮುಗ್ದೇ ಹೋಗಿದೆ. ಈಗ ಸೆಕೆಂಡ್ ರೌಂಡು ನಾನು ಪ್ರಿಪೇರ್ ಮಾಡಿ ಹಾಕಬೇಕು. ಅಷ್ಟರ ಮಟ್ಟಿಗೆ ನನಗೆ ಹೇರ್ ಡೈ ಖಾಲಿಯಾಗಿದೆ. ಎಲ್ಲರೂ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀರಾ. ಹಾಗೆ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ. ಈ ಹೇರ್ ಡೈನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತುಂಬ ಜನ ಕೇಳಿದ್ದೀರಾ. ಇದ್ರ ಪೌಚ್ ಹಿಂಭಾಗದಲ್ಲೇ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ. ಆದ್ರೂ ತುಂಬ ಜನ ಕೇಳಿರೋ ಪ್ರಶ್ನೆ, ನೀವು ಒಂದ್ಸರಿ ಅಪ್ಲೈ ಮಾಡಿ ತೋರಿಸಿ, ನಮಗೆ ನಂಬಿಕೆ ಬರುತ್ತೆ ಅಂತ ಕೇಳಿದ್ದೀರಾ. ನಾನು ಇದನ್ನು ತುಂಬ ಸರಿ ಅಪ್ಲೈ ಮಾಡಿದ್ದೀನಿ. ಹಾಗೆ ಸುಮಾರು 1.5-2 ತಿಂಗಳಿಂದ ನನ್ನ ಕೂದಲಿಗೆ ನಾನು ಯಾವುದೇ ಈ ಹೇರ್ ಕಲರನ್ನು, ಈ ಒಂದು ಹೇರ್ ಡೈನ, ನ್ಯಾಚುರಲ್ ಹೇರ್ ಡೈನ ನಾನು ಅಪ್ಲೈಯೇ ಮಾಡಿಲ್ಲ. ಹಾಗೆ ಬಿಟ್ಕೊಂಡು ನಂತರದಲ್ಲಿ ನಾನು 1.5-2 ತಿಂಗಳು ಬಿಟ್ಟಾಗ ಇಲ್ಲಿ ಮತ್ತು ಇಲ್ಲಿ ಮಾತ್ರ ನನಗೆ ವೈಟೇಜ್ ಜಾಸ್ತಿ ಆಗಿತ್ತು. ಇಲ್ಲಿ ಸ್ವಲ್ಪ ಆಗಿತ್ತು ಅಷ್ಟೇ. ಸ್ವಲ್ಪ ಮಾತ್ರ ಹೇರ್ ಡೈ ನನಗೆ ಕಲರ್ ಹೋಗಿತ್ತು 2 ತಿಂಗಳು ಬಿಟ್ಟಿದ್ದಕ್ಕೆ. ಅಷ್ಟರ ಮಟ್ಟಿಗೆ ನನಗೆ ಕಲರು ಲಾಂಗ್ ಟೈಮ್ ಇರುತ್ತೆ. ಈ ಒಂದು ಹೇರ್ ಡೈನ ನೀವು ಯೂಸ್ ಮಾಡೋದ್ರಿಂದ ಸುಮಾರು ದಿನ 1.5-2 ತಿಂಗಳವರೆಗೂ ನಿಮಗೆ ಹೇರ್ ಡೈ ಇರುತ್ತೆ. ಅಂದರೆ ಹೋಗ್ತಾ ಇರುತ್ತೆ. ನೀವು ಲೈಟಾಗಿ ಅಪ್ಲೈ ಮಾಡ್ಕೋಬೋದು. ನಾವು ಮುಖ ಎಲ್ಲ ತೊಳೆಯೋದ್ರಿಂದ ಈ ಭಾಗದಲ್ಲಿ ತುಂಬ ಬೇಗ ನಮಗೆ ಹೋಗುತ್ತೆ. ಆದರೆ ಇದನ್ನು ನೀವು ಅಪ್ಲೈ ಮಾಡಿದಾಗ, ನೀವು ರೆಗ್ಯುಲರ್ ಆಗಿ ಕೆಮಿಕಲ್ ಇರುವಂಥ ಯಾವುದೇ ಒಂದು ಹೇರ್ ಡೈನ ಅಪ್ಲೈ ಮಾಡಿದಾಗ ಇಲ್ಲೆಲ್ಲ ನಿಮಗೆ ಬ್ಲ್ಯಾಕ್ ಆಗುತ್ತೆ. ಹಾಗೆ ಇಲ್ಲಿ ಸ್ಕ್ಯಾಲ್ಪಲ್ಲೆಲ್ಲ ನಿಮಗೆ ಈಚಿಂಗ್ ಥರ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ. ಹಾಗೆ ಮುಖದ ಮೇಲೆಲ್ಲ ಕಲೆಗಳಾಗ್ತಾ ಇರುತ್ತೆ, ಕೂದಲು ತುಂಬ ಉದುರ್ತಿರುತ್ತೆ. ಆದರೆ ಇದನ್ನು, ಈ ಒಂದು ನ್ಯಾಚುರಲ್ ಹೇರ್ ಡೈನ ನೀವು ಯೂಸ್ ಮಾಡೋದ್ರಿಂದ ಈ ಯಾವುದೇ ಸಮಸ್ಯೆಗಳಾಗಲ್ಲ. ಎಲ್ಲೂ ಬ್ಲ್ಯಾಕ್ ಪ್ಯಾಚಸ್ ಆಗಲ್ಲ, ಹಾಗೆ ನಿಮಗೆ ಡ್ಯಾಂಡ್ರಫ್ ಆಗಲ್ಲ, ಕೂದಲಂತೂ ಉದುರೋದೇ ಇಲ್ಲ. ಇನ್ನು ಕೂದಲು ಹೇರ್ ಗ್ರೋತ್ ಆಗೋದಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಈ ಒಂದು ನ್ಯಾಚುರಲ್ ಹೇರ್ ಡೈನ ಯೂಸ್ ಮಾಡೋದ್ರಿಂದ. ಹೌದಾ, ನಿಜವಾಗ್ಲೂ ನೀವು ಯಾವುದೇ ಕೆಮಿಕಲನ್ನು ಯೂಸ್ ಮಾಡಿಲ್ವಾ ಅಂತ ತುಂಬ ಜನ ಕೇಳಿದ್ದೀರಾ. ಖಂಡಿತವಾಗ್ಲೂ ನಾನು ಇದಕ್ಕೆ ಯಾವುದೇ ಕೆಮಿಕಲನ್ನು ಯೂಸ್ ಮಾಡಿಲ್ಲ. ಸುಮಾರು ಎಲೆಗಳು, ಹಾಗೆ ಮರದ ಚಕ್ಕೆಗಳು, ಹಾಗೆ ಅದ್ರ ಜೊತೆಗೆ ಹೂವುಗಳು, ಅದ್ರ ಜೊತೆಲಿ ಒಂದು ಹೂವು ಯಾವುದು ಅಂದರೆ ದಾಸವಾಳ ಹೂವನ್ನು ನಾನು ಇದಕ್ಕೆ ಹಾಕಿದ್ದೀನಿ. ದಾಸವಾಳ ಹೂವು ಹಾಕಿರೋದ್ರಿಂದನೇ ಈ ಒಂದು ಪ್ರಾಡಕ್ಟನ್ನು ಹಾಕಿ ನೀವು ಎಣ್ಣೆ ಹಚ್ಚಿ ಶಾಂಪು ಮಾಡಿದಾಗ ತುಂಬ ಶೈನಿಂಗ್ ಆಗಿ ನಿಮ್ಮ ಕೂದಲು ಕಾಣಿಸುತ್ತೆ. ಒಂದ್ಸರಿ ನೀವು ಈ ಪ್ರಾಡಕ್ಟನ್ನು ಬಳಸಿ ನೋಡಿ, ನಿಮಗೇ ಇದ್ರ ಒಂದು ಬೆನಿಫಿಟ್ ಗೊತ್ತಾಗುತ್ತೆ. ಹಾಗೆ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ವಿಡಿಯೋನೇ ಮಾಡಿ ಈ ಒಂದು ಮುಂದಿನ ನೆಕ್ಸ್ಟು ನಿಮಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಅಲ್ಲ, ಈ ವಿಡಿಯೋದಲ್ಲೇ ಮುಂದುವರಿಯುತ್ತೆ. ನಾನು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ನಾನು ಮಾಡಿ ತೋರಿಸಿದ್ದೀನಿ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ. ಹಾಗೆಯೇ ಫೇಸ್ ಪ್ಯಾಕ್ ಕೂಡ ತುಂಬ ಒಳ್ಳೆ ನನಗೆ ರಿಸಲ್ಟ್ ಬಂದಿದೆ. ತುಂಬ ಜನ ಆರ್ಡರ್ ಮಾಡಿದ್ದೀರಾ. ಹಾಗಾಗಿ ನನಗೆ ಭಾಳನೇ ಖುಷಿಯಾಗಿದೆ. ಬಾತಿಂಗ್ ಪೌಡ್ರನ್ನ ಕೂಡ ತುಂಬ ಜನ ಆರ್ಡರ್ ಮಾಡಿ ಇಷ್ಟಪಟ್ಟು ತೊಗೊಂಡಿದ್ದೀರಾ. ಹಾಗೆ ಇದಕ್ಕೂ ಕೂಡ, ಈ ಒಂದು ಹೇರ್ ಡೈ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ. ನೆಕ್ಸ್ಟ್ ಬರೋವಂಥ ಪ್ರಾಡಕ್ಟ್ಸ್ಗಳಿಗೆ ಹೀಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವಾಗ ನೆಕ್ಸ್ಟ್ ಬರೋವಂಥ ಪ್ರಾಡಕ್ಟ್ ಯಾವುದು ಅಂತ ಕೂಡ, ಏನು ಅಂತ ತುಂಬ ಜನ ಕೇಳಿದ್ದೀರಾ. ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ, ಹೇರ್ ಡೈ ಹಾಕಿದ್ದೆ ಅಲ್ವಾ, ಹಾಗಾಗಿ ಈಗ ಹೇರ್ ಆಯಿಲನ್ನು ಮಾಡಿದ್ದೀನಿ. ಹೇರ್ ಆಯಿಲ್ ಹಾಗೆ ಫೇಸ್ ಆಯಿಲ್ ಎರಡನ್ನೂ ಕೂಡ ನಾನು ಪ್ರಿಪೇರ್ ಮಾಡಿದ್ದೀನಿ. ಎರಡನ್ನೂ ಒಂದೇ ಸರಿ ಆದರೂ ಲಾಂಚ್ ಮಾಡ್ತೀನಿ, ಅಥವಾ ಒಂದೊಂದಾಗಿ ಆದರೂ ಲಾಂಚ್ ಮಾಡ್ತೀನಿ. ನೆಕ್ಸ್ಟು ಅವೆರಡು ಪ್ರಾಡಕ್ಟನ್ನು ರೆಡಿ ಮಾಡಿದ್ದೀನಿ. ಅದಕ್ಕೂ ಕೂಡ, ಆ ಪ್ರಾಡಕ್ಟ್ಗಳು ಕೂಡ ಇದೇ ರೀತಿ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವಾಗ ಈ ಒಂದು ಹೇರ್ ಡೈನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ಪು ನಿಧಾನವಾಗಿ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಈಗ ತಲೆಗೆ ಸ್ನಾನ ಮಾಡಿ, ತಲೆಯಲ್ಲಿ ಎಣ್ಣೆ ಅಂಶ ಆಗಲಿ ನೀರಿನಂಶ ಆಗಲಿ ಇರಬಾರ್ದು, ಆ ರೀತಿಯಲ್ಲಿ ಡ್ರೈ ಮಾಡಿ ಇಟ್ಕೊಳ್ಳಿ. ಇವಾಗ ನಮ್ಮ SBS ಹರ್ಬ್ಸು ಹೇರ್ ಡೈ ಇದೆಯಲ್ಲ, ಈ ಹೇರ್ ಡೈನ ತೊಗೊಂಡು ಒಂದು ಗಾಜಿನ ಬೌಲ್ ಆಗ್ಬೋದು, ಸ್ಟೀಲ್ ಬೌಲ್ ಆಗ್ಬೋದು, ಅಥವಾ ಪ್ಲಾಸ್ಟಿಕ್ ಬೌಲ್ ಆಗ್ಬೋದು, ಯಾವುದಾದ್ರೂ ಬೌಲನ್ನು ತೊಗೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಒಂದು ನ್ಯಾಚುರಲ್ ಹೇರ್ ಡೈನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹೇರ್ ಡೈನ ಹಾಕ್ತಿದ್ದೀನಿ. ಈ ಥರ ಪೌಡರ್ನ ಹಾಕ್ಕೊಳ್ಳಿ. ಕಲರ್ ನೋಡಿ ಯಾವ ರೀತಿ ಇದೆ ಅಂತ. ಫುಲ್ ಗ್ರೀನ್ ಕಲರ್ ಇದೆ. ಕಲಿಸಿದಾಗಲೂ ಅಷ್ಟೇ ಗ್ರೀನ್ ಕಲರೇ ಇರುತ್ತೆ. ಇವಾಗ ಇದನ್ನು ಕಲಿಸಿದ ಮೇಲೆ ಈ ರೀತಿ ನೀಟಾಗಿ ಜಿಪ್ ಲಾಕ್ ಮಾಡಿಟ್ಕೊಳ್ಳಿ. ಈ ಒಂದು ಹೇರ್ ಡೈಗೆ ಗಾಳಿ ಆಡಬಾರ್ದು. ನೀಟಾಗಿ ಜಿಪ್ ಲಾಕ್ ಮಾಡಿ ಒಂದು ಹೇರ್ ಟೈಟ್ ಬಾಕ್ಸ್ ಒಳಗಡೆ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಲಾಂಗ್ ಟೈಮ್ ಬರುತ್ತೆ. ನೀವು ತಕ್ಷಣವೇ ನೀವು ಅದನ್ನು ಯೂಸ್ ಬಳಸಿದ ತಕ್ಷಣವೇ ನೀವು ಅದನ್ನು ಜಿಪ್ ಲಾಕ್ ಮಾಡಿ ಒಂದು ಹೇರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು. ಇವಾಗ ಆ ಪೌಡ್ರಿಗೆ ನಾವು ಉಗುರು ಬೆಚ್ಚಗಿರುವಂಥ ನೀರನ್ನು ಹಾಕಿ ಕಲಿಸ್ಕೋಬೇಕು. ತಣ್ಣೀರಾಗಲಿ ಬಿಸಿ ನೀರಾಗಲಿ ಹಾಕ್ಬಿಡಿ. ಉಗುರು ಬೆಚ್ಚಗಿರುವಂಥ ನೀರನ್ನು ಹಾಕಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡೋ ಹದದಲ್ಲಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೀರನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಈ ರೀತಿಯಾದ ಹದದಲ್ಲಿ, ತಲೆಗೆ ಅಪ್ಲೈ ಮಾಡೋ ಹದದಲ್ಲಿ ಇದನ್ನು ಕಲಿಸ್ಕೊಳ್ಳಿ. ನೋಡಿ, ಈ ಹದಕ್ಕೆ ಇದನ್ನು ಕಲಿಸಿ ರೆಡಿ ಮಾಡಿದ್ದೀನಿ. ತುಂಬ ತೆಳುವಾಗಿ ಕಲಿಸೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಗಟ್ಟಿ ಇರಲಿ, ಈ ರೀತಿ ಕಲಿಸ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಗ್ರೀನಿಶ್ ಆಗಿದೆ ಅಂತ ನೀವೇ ನೋಡ್ಬೋದು. ಇದು ಸುಮಾರು 20 ನಿಮಿಷಗಳ ಕಾಲ ಇದೇ ಗ್ರೀನ್ ಕಲರಲ್ಲೇ ಇರುತ್ತೆ. 20 ನಿಮಿಷ ಆದ ನಂತರ ನೀರು ಜೊತೆ ರಿಯಾಕ್ಟ್ ಆಗಿ ಬ್ಲ್ಯಾಕ್ ಆಗುತ್ತೆ. ಹಾಗಾಗಿ ಆ 20 ನಿಮಿಷದೊಳಗಡೆ ನೀವು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅದು ಕೂದಲ ಮೇಲೆ
ರಿಯಾಕ್ಟ್ ಆದರೆ ಇನ್ನೂ ಒಳ್ಳೆಯದೇ. ಹಾಗಾಗಿ ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಈ ರೀತಿಯಾಗಿ ಕೂದಲನ್ನ ಒಂದ್ಸರಿ ಬಾಚಣಿಗೆಯಿಂದ ನೀಟಾಗಿ ಬಾಚಿಬಿಟ್ಟು ಕೈಗೆ ಗ್ಲೌಸ್ ಹಾಕ್ಕೊಂಡೆ ನೀವು ಈ ಒಂದು ಹೇರ್ ಡೈನ ಅಪ್ಲೈ ಮಾಡಿ. ಇಲ್ಲಾಂದರೆ ಉಗುರೆಲ್ಲ ಕಪ್ಪಾಗ್ಬಿಡುತ್ತೆ. ನೀವು ಬ್ರಷಲ್ಲಿ ಹಾಕೋದಕ್ಕೆ ನಮಗೆ ಕಂಫರ್ಟಬಲ್ ಇಲ್ಲ ಅಂತ ಅನಿಸಿದ್ರೆ ನೀವು ಈ ಗ್ಲೌಸ್ ಹಾಕೊಂಡ್ರ ಕೈಯಿಂದನೇ ನೀಟಾಗಿ ಗ್ಲೌಸ್ನ ಬಳಸ್ಕೊಂಡು ಆರಾಮಾಗಿ ನೀವು ಕೈಯಿಂದನೇ ಎಣ್ಣೆ ಎಲ್ಲ ಹಚ್ತೀವಲ್ಲ ನಮ್ಮ ಕೂದಲಿಗೆ, ಆ ರೀತಿಯಾಗಿ ನೀವು ಕೈಯಲ್ಲೇ ಗ್ಲೌಸಲ್ಲೇ ಹಚ್ಬೋದು. ಸ್ವಲ್ಪ ಕೂಡ ನಿಮಗೆ ಕಿರಿಕಿರಿ ಅನಿಸಲ್ಲ, ತುಂಬ ನೀಟಾಗಿ ನಿಮಗೆ ಆಗುತ್ತೆ. ಗ್ಲೌಸಲ್ಲಿ ಹಚ್ಚೋದನ್ನು ಕೂಡ ಒಂದ್ಸರಿ ತೋರಿಸ್ತೀನಿ ನೋಡಿ. ಗ್ಲೌಸಲ್ಲೇ ಹಚ್ಚಿದ್ದೀನಿ ನೋಡಿ, ಕೈಯಲ್ಲಿ ಗ್ಲೌಸ್ಗೆ ಸ್ವಲ್ಪ ಕೂಡ ಮೆತ್ಕೊಂಡಿಲ್ಲ, ನೀಟಾಗಿ ಅದೆಲ್ಲ ಕಡೆ ಆಗಿದೆ. ಇವಾಗ ಇದನ್ನು ನೀಟಾಗಿ ಅಪ್ಲೈ ಮಾಡಿದ ಮೇಲೆ ನೋಡಿ ಅಷ್ಟನ್ನು ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮಾಡಿದ್ದಾಗಿದೆ 2 ಸ್ಪೂನಷ್ಟು ನನ್ನ ಕೂದಲಿಗೆ ಸಾಕಾಯಿತು. ಇದನ್ನು ಇಷ್ಟನ್ನು ಅಪ್ಲೈ ಮಾಡಿದ್ದಾಗಿದೆ ಇವಾಗ. ಹಾಗೆಯೇ ಈ ಒಂಥರ ಹಣೆ ಭಾಗದಲ್ಲಿ ಕೂದಲ ಬುಡದಲ್ಲೆಲ್ಲ ನಿಮಗೆ ಏನಾದರೂ ಈ ಒಂದು ಹೇರ್ ಡೈ ಅಂಟ್ಕೊಂಡಿದೆ ಅಂದ್ರೂ ಏನೂ ತೊಂದರೆ ಇಲ್ಲ. ಎಷ್ಟರ ಮಟ್ಟಿಗೆ ಅದು ಅಂಟ್ಕೊಂಡಿದ್ರು ನೋಡಿ, ಈ ರೀತಿ ಎಷ್ಟೇ ಅಂಟ್ಕೊಂಡಿದ್ರು ನಿಮಗೆ ತೊಳೆದಾಗ ಅದು ಹೊರಟೋಗ್ಬಿಡುತ್ತೆ. ಇವಾಗ ನೋಡಿ ಈ ಥರ ಬ್ಲ್ಯಾಕ್ ಕಲರ್ ಆಗಿದೆ ನೋಡ್ಬೋದು ನೀವು. ಅದು ಒಣಗ್ತಾ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅಂತ. ಈ ಥರ ಟರ್ನ್ ಆಗಿ ಬ್ಲ್ಯಾಕ್ ಕಲರ್ ಆದಮೇಲೆ 1 ಅವರ್ ಆದ ನಂತರ ನೀವು ಸ್ನಾನ ಮಾಡ್ಕೊಳ್ಳಿ. ಏರೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಶಾಂಪೂನ ಬಳಸಬೇಡಿ, ಹಾಗೇ ನೀವು ವಾಶ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ನೀವು ಸ್ಕಿನ್ ಮೇಲೆಲ್ಲ ಎಷ್ಟೊಂದು ಅಂಟ್ಕೊಂಡಿದೆ ಅಂತ. ಸ್ನಾನ ಮಾಡಿದ್ಮೇಲೆ ಒಂದು ಏನು ಅಂಟ್ಕೊಂಡಿರುತ್ತೆ ಅದೆಲ್ಲ ಹಾಗೇ ಹೊರಟೋಗುತ್ತೆ. ನೀವು ಶಾಂಪೂ ಸೋಪು ಏನು ಬಳಸೋ ಅವಶ್ಯಕತೆ ಇಲ್ಲ. ನೀರು ಹಾಕಿ ಲೈಟಾಗಿ ಅದನ್ನು ತಿಕ್ಕಿದ್ರೇ ಹೊರಟೋಗುತ್ತೆ. ನೋಡ್ಬೋದು ನೀವು ನೋಡಿ ಎಷ್ಟು ನೀಟಾಗಿ ಹೋಗಿದೆ. ಹಣೆ ಮೇಲೆ ಕೂಡ ಒಂದು ಸ್ವಲ್ಪ ಕೂಡ ಇಲ್ಲ. ಹಾಗೆ ಎಷ್ಟು ನೀಟಾಗಿ ಬ್ಲ್ಯಾಕ್ ಆಗಿದೆ ನೋಡ್ಬೋದು. 1 ಅವರ್ಗೆ ಎಷ್ಟು ಚೆನ್ನಾಗಿ ನಿಮಗೆ ಕೂದಲಲ್ಲಿ ಅದು ಎಷ್ಟು ಚೆನ್ನಾಗಿ ಹೇರ್ ಡೈ ಆಗಿದೆ. ವೈಟ್ ಹೇರ್ಸು ಆ ಪ್ಲೇಸಲ್ಲೆಲ್ಲ ಎಷ್ಟೊಂದಿತ್ತು ಎಷ್ಟೊಂದು ಕಡಿಮೆ ಆಗಿದೆ ಅಂತ ನೀವೇ ನೋಡ್ಬೋದು. ನಾನು ಇನ್ನೂ ಎಣ್ಣೆ ಹಚ್ಚಿಲ್ಲ, ಶಾಂಪೂ ಮಾಡಿಲ್ಲ, ಏನೂ ಮಾಡಿಲ್ಲ. ಬರೀ ಅದನ್ನು ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಸ್ನಾನ ಮಾಡಿದ್ದೀನಿ ಅಷ್ಟೇ. ಅಷ್ಟಕ್ಕೇ ಎಷ್ಟು ನೀಟಾಗಿ ಎಲ್ಲ ನೀಟಾಗಿ ಕ್ಲಿಯರ್ ಆಗಿದೆ. ಹಾಗೆ ನಾನು ಹರ್ಬಲ್ ಪ್ರಾಡಕ್ಟನ್ನೇ ಜಾಸ್ತಿ ಉಪಯೋಗಿಸೋದ್ರಿಂದ ಕೂದಲು ಕೂಡ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವು. ತುಂಬಾ ಶೈನಿಂಗ್ ಆಗಿ ಕೂಡ ಕಾಣಿಸುತ್ತೆ ನೋಡಿ. ಹಣೆ ಮೇಲೆಲ್ಲ ತುಂಬ ಅಂಟ್ಕೊಂಡಿತ್ತು ಅಲ್ವಾ, ಅದೆಲ್ಲೂ ಒಂಚೂರು ಕಲೆ ಕೂಡ ಇಲ್ಲ. ಎಷ್ಟು ನೀಟಾಗಿ ಹೋಗಿದೆ ಅಂತ ನೀವೇ ನೋಡ್ಬೋದು. ಈಗ ಮಾರನೇ ದಿವಸ ಇದಕ್ಕೆ ಎಣ್ಣೆಯನ್ನು ಹಾಕ್ತಿದ್ದೀನಿ. ನಾನು ಆಗಲೇ ಹೇಳಿದಾಗೆ ನ್ಯಾಚುರಲ್ ಹೇರ್ ಆಯಿಲನ್ನು ಕೂಡ ನಾನು ರೆಡಿ ಮಾಡಿದ್ದೀನಿ. ಈ ಹೇರ್ ಡೈಗೆ ಹಾಕಿರೋಂಥ ಸುಮಾರು ಪದಾರ್ಥಗಳನ್ನು ಕೂಡ ಇದ್ರ ಜೊತೆಗೆ ಬಳಸಿದ್ದೀನಿ. ಈ ಹೇರ್ ಆಯಿಲನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಕೂದಲು ಇನ್ನೂ ಶೈನಿಂಗ್ ಆಗುತ್ತೆ. ಹಾಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಇದ್ದರೆ ರಿಮೂವ್ ಆಗುತ್ತೆ. ಹಾಗೆ ವೈಟ್ ಹೇರ್ಸು ಚಿಕ್ಕ ಮಕ್ಕಳಿಗೆ ನೀವು ಅಪ್ಲೈ ಮಾಡೋದ್ರಿಂದ, ಅಂದರೆ 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಪ್ಲೈ ಮಾಡೋದ್ರಿಂದ ಅವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ವೈಟ್ ಹೇರ್ಸು ಬರೋದೇ ಇಲ್ಲ. ಆ ಥರ ಒಳ್ಳೆ ಒಂದು ಚೆನ್ನಾಗಿರೋಂಥ ನ್ಯಾಚುರಲ್ ಹೇರ್ ಆಯಿಲನ್ನು ನಾನು ರೆಡಿ ಮಾಡಿದ್ದೀನಿ. ಅದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಇವಾಗ ಆ ಒಂದು ಹೇರ್ ಆಯಿಲನ್ನು, ನ್ಯಾಚುರಲ್ ಹೇರ್ ಆಯಿಲ್ ನಾನು ರೆಡಿ ಮಾಡಿಟ್ಟಿದ್ದೀನಲ್ಲ, ಆ ಒಂದು ನ್ಯಾಚುರಲ್ ಹೇರ್ ಆಯಿಲನ್ನು, ಹೇರ್ ಗ್ರೋತ್ ಆಯಿಲನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಈ ಆಯಿಲ್ ಇಲ್ಲ ಅಂದರೆ ರೆಗ್ಯುಲರಾಗಿ ನೀವು ಬಳಸೋವಂಥ ಕೊಬ್ಬರಿ ಎಣ್ಣೆಯನ್ನು ಬಳಸ್ಕೋಬೋದು. ಇವಾಗ ಇದನ್ನು ನೀಟಾಗಿ ಈ ರೀತಿಯಾಗಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿ 1 ಅವರ್ ಬಿಟ್ಟರೆ ಸಾಕಾಗುತ್ತೆ. ನೀವು ಹೇರ್ ಡೈನ ಅಪ್ಲೈ ಮಾಡಿ 1 ಅವರ್ ಬಿಡಬೇಕು. ಹಾಗೆ ಮಾರನೇ ದಿವಸಕ್ಕೆ ಎಣ್ಣೆ ಅಪ್ಲೈ ಮಾಡಿ 1 ಅವರ್ ಬಿಡಬೇಕು. ಅಷ್ಟೇ ಬಿಟ್ಬಿಟ್ಟು ಇವಾಗ ಶಾಂಪೂ ಹಾಕಿ ಸ್ನಾನ ಮಾಡ್ಕೋಬೋದು. ನೋಡಿ ಎಷ್ಟು ಶೈನಿಂಗ್ ಆಗಿ ಎಷ್ಟು ಬ್ಲ್ಯಾಕ್ ಆಗಿ ನಿಮ್ಮ ಕೂದಲಾಗಿದೆ ಅಂತ ನೋಡ್ಬೋದು. ನೀವೇ ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡಿ. ಕಿವಿ ಹತ್ರ ಎಲ್ಲ ತುಂಬ ವೈಟ್ ಇತ್ತು, ಆ ವೈಟ್ ಎಲ್ಲ ಕಡಿಮೆ ಆಗಿದೆ. ನೋಡ್ಬೋದು ನೀವು ಎಷ್ಟು ವೈಟ್ ಇತ್ತಲ್ವ ಕಿವಿ ಹತ್ರ ಎಲ್ಲ, ಅದೆಲ್ಲ ಕಡಿಮೆ ಆಗಿದೆ. ಹಣೆ ಹತ್ರ ಕಿವಿ ಹತ್ರ ನನಗೆ ತುಂಬ ಇತ್ತು ನೋಡಿ. ಈ ಜಾಗದಲ್ಲಿ ನನಗೆ ತುಂಬ ವೈಟ್ ಹೇರ್ಸ್ ಇತ್ತು. ನನ್ನ ವಿಡಿಯೋ ನೋಡಿದ್ರೆ ಪೂರ್ತಿಯಾಗಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಎಲ್ಲ ಎಷ್ಟು ಕಪ್ಪಾಗಿದೆ ಅಂತ ನೋಡ್ಬೋದು ನೀವು. ತುಂಬ ಶೈನಿಂಗ್ ಆಗಿ ಕೂಡ ಇದೆ. ನೀವು ಯಾವುದೇ ಕೆಮಿಕಲ್ ಪ್ರಾಡಕ್ಟನ್ನು ಬಳಸಿದಾಗ ಇಷ್ಟು ಶೈನಿಂಗ್ ಆಗಿ ಕೂಡ ಇರಲ್ಲ. ಹಾಗೆಯೇ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನೀವು ಆರ್ಡರ್ ಮಾಡ್ಬೋದು. ಮತ್ತೊಂದು ಹೊಸ ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.